ನಮಸ್ಕಾರ ಸ್ನೇಹಿತರೆ. 40 ಅಥವಾ 50 ವರ್ಷದ ನಂತರ ನಿಮಗೆ ಈ ಬದಲಾವಣೆಗಳು ಕಾಣಿಸುತ್ತಿದ್ದವೇ? ಪತಿಯೊಂದಿಗೆ ಲೈಂಗಿಕ ಆಸಕ್ತಿ ಕಡಿಮೆಯಾಗುತ್ತಿದೆಯೇ? ಸ್ನೇಹಿತರು ಬಂಧುಗಳೊಂದಿಗೆ ಮಾತನಾಡಲು ಮನಸ್ಸಾಗುತ್ತಿಲ್ಲವೇ? ಅಥವಾ ಯಾವುದೇ ಕಾರಣವಿಲ್ಲದೆ ಒತ್ತಡ, ಕಿರಿಕಿರಿ ಅಥವಾ ದುಃಖವಾಗುತ್ತಿದೆಯೇ? ಹಾಗಿದ್ದರೆ ನೀವು ಒಬ್ಬರೇ ಅಲ್ಲ. ಇದು ಅನೇಕ ಮಹಿಳೆಯರ ಅನುಭವಿಸುವ ಮೆನೋಪಾಸ್ ಸಹಜ ಬದಲಾವಣೆ. ಮೆನೋಪಾಸ್ ಎಂದರೇನು? ಮಹಿಳೆಯರಲ್ಲಿ ಮಾನಸಿಕ ಋತುಚಕ್ರ ಶಾಶ್ವತವಾಗಿ ನಿಲ್ಲುವ ಹಂತವನ್ನು ಮೆನೋಪಾಸ್ ಎಂದು ಕರೆಯಲಾಗುತ್ತದೆ. ಈ ಸಮಯದಲ್ಲಿ ಈಸ್ಟ್ರೋಜನ್ ಮತ್ತು ಪೆಸ್ಟ್ರೋಜನ್ ಹಾರ್ಮೋನ್ಗಳು ಪ್ರಮಾಣ ಕಡಿಮೆಯಾಗುತ್ತದೆ. ಇದರಿಂದ ದೇಹದಲ್ಲಿ ಮಾತ್ರವಲ್ಲ, ಮನಸ್ಸಿನಲ್ಲಿಯೂ ಅನೇಕ ಬದಲಾವಣೆಗಳು ಉಂಟಾಗುತ್ತದೆ. ಮೊದಲನೇದಾಗಿ ಲೈಂಗಿಕ ಆಸಕ್ತಿ ಯಾಕೆ ಕಡಿಮೆಯಾಗುತ್ತದೆ ಎಂದು ತಿಳಿದುಕೊಳ್ಳೋಣ. ಹಾರ್ಮೋನ್ ಬದಲಾವಣೆಗಳಿಂದ ಲೈಂಗಿಕ ಆಸಕ್ತಿ ಕಡಿಮೆಯಾಗಬಹುದು. ಯೋನಿಯಲ್ಲಿ ಒಣತನದಿಂದ ಸಂಭೋಗದ ವೇಳೆ ನೋವು ಉಂಟಾಗಬಹುದು. ದೈಹಿಕ ಮತ್ತು ಮಾನಸಿಕ ದಣಿವು ಹೆಚ್ಚಾಗಬಹುದು. ಆತ್ಮವಿಶ್ವಾಸವು ಕಡಿಮೆಯಾಗಬಹುದು. ಇದನ್ನು ನೋಡಿ ನನ್ನಲ್ಲಿ ಏನೋ ಸಮಸ್ಯೆ ಇದೆ ಎಂದು ಭಯಪಡಬೇಕಾಗಿಲ್ಲ. ಇದು ಸಾಮಾನ್ಯವಾಗಿ ಕಂಡುಬರುವ ಬದಲಾವಣೆ. ಎರಡನೆಯದಾಗಿ ಸ್ನೇಹಿತರೊಂದಿಗೆ ದೂರುವುದು ಯಾಕೆ? ಮೆನೋಪಾಸ್ ಸಮಯದಲ್ಲಿ ಕೆಲವು ಮಹಿಳೆಯರಿಗೆ ಒಂಟಿಯಾಗಿರಬೇಕು ಎನ್ನುವ ಭಾವನೆ. ಯಾರೊಂದಿಗೂ ಮಾತನಾಡಲು ಆಸಕ್ತಿ ಇರುವುದಿಲ್ಲ. ಕಿರಿಕಿರಿ ಮತ್ತು ಬೇಗ ಕೋಪ ಬರುವುದು ಮತ್ತು ಆತಂಕ ಅಥವಾ ದುಃಖ ಭಾವನೆಗಳು ಕಾಣಿಸಬಹುದು. ಇವು ಹಾರ್ಮೋನ್ ಬದಲಾವಣೆ ಮತ್ತು ನಿದ್ರೆಯ ಕೊರತೆ ಪರಿಣಾಮವಾಗಿರಬಹುದು. ಈ ರೀತಿಯಾದ ಒತ್ತಡವನ್ನು ಹೇಗೆ ಕಡಿಮೆ ಮಾಡುವುದು? ಹೌದು, ಪ್ರತಿದಿನ 30 ನಿಮಿಷ ನಡೆಯಿರಿ. ಅಂದರೆ ನಿಮ್ಮ ಡೈಲಿ ರೊಟೀನಲ್ಲಿ ವಾಕಿಂಗನ್ನು ಇನ್ಕ್ಲೂಡ್ ಮಾಡಿ. ಯೋಗ ಮತ್ತು ಧ್ಯಾನ ಮಾಡಿ. ಕ್ಯಾಲ್ಸಿಯಂ ಮತ್ತು ಪೊಟ್ಯಾಷಿಯಂ ಇರುವ ಆಹಾರವನ್ನು ಸೇವಿಸಬೇಕು. ಸಾಕಷ್ಟು ನೀರು ಕುಡಿಯಬೇಕು. ಕುಟುಂಬದವರೊಂದಿಗೆ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಬೇಕು. ಹಳೆಯ ಸ್ನೇಹಿತರೊಂದಿಗೆ ಸಂಪರ್ಕದಲ್ಲಿರಬೇಕು. ಮೆನೋಪಾಸ್ ಸಮಯದಲ್ಲಿ ಈ ವೇಳೆಯಲ್ಲಿ ಗಂಡಂದಿರಿಗೆ ಒಂದು ಸಂದೇಶ: ನಿಮ್ಮ ಪತ್ನಿ ಬದಲಾಗಿದ್ದಾರೆ ಎಂದು ದೂರಬೇಡಿ. ಅವರಿಗೆ ನಿಮ್ಮ ಪ್ರೀತಿ, ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ಬೆಂಬಲ ಈಗ ಹೆಚ್ಚು ಅಗತ್ಯವಾಗುತ್ತಿದೆ. ಒಬ್ಬೊಬ್ಬರೊಂದಿಗೆ ಮತ್ತೊಬ್ಬರು ಮುಕ್ತವಾಗಿ ಮಾತನಾಡುವುದು ಉತ್ತಮ ಸಂಬಂಧದ ಮೊದಲ ಹೆಜ್ಜೆ. ಕೊನೆಯ ಮಾತು: ಮೆನೋಪಾಸ್ ಒಂದು ಕಾಯಿಲೆ ಅಲ್ಲ, ಇದು ಮಹಿಳೆಯ ಜೀವನದ ಹೊಸ ಅಧ್ಯಾಯ. ಸರಿಯಾದ ಆಹಾರ, ವ್ಯಾಯಾಮ, ಕುಟುಂಬ ಬೆಂಬಲ ಮತ್ತು ಅಗತ್ಯವಿದ್ದರೆ ವೈದ್ಯರ ಸಲಹೆಯಿಂದ ಈ ಹಂತವನ್ನು ಆರೋಗ್ಯಕರವಾಗಿ ಮತ್ತು ಸಂತೋಷದಿಂದ ಎದುರಿಸಬಹುದು. ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.